ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಸ್ಟಾರ್ಟಿಂಗ್ ನೀವು ನೋಡಿದ್ದೀರಾ ದೇವಸ್ಥಾನದ ಹಾಕಿದ್ನಲ್ಲ, ಅದು ಚಾಮುಂಡೇಶ್ವರಿ ದೇವರು. ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ನಡೀತಾ ಇದೆ ಮಂಗಳವಾರ. ಈ ವಿಡಿಯೋ ನಾನು ಶೂಟ್ ಮಾಡಿರೋದು ಭಾನುವಾರ. ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ ನಾನು. ಮಂಗಳವಾರ ಕರಗ ಇರೋದ್ರಿಂದ ಆಲ್ರೆಡಿ ಒಂದು ವಾರದಿಂದ ಇಲ್ಲಿ ಹಬ್ಬ ನಡೀತಾನೆ ಇದೆ ನಮ್ಮ ರಾಮನಗರದಲ್ಲಿ. ವಿಶೇಷ ಏನಂದರೆ ಒಂದು 15 ಡೇಸು ಕರ್ಗದ್ದು ಮತ್ತು ಊರಹಬ್ಬದ್ದು ಒಂದು ವಾತಾವರಣ ಇರುತ್ತೆ. ಏನಂದರೆ ಈ ಚಾಮುಂಡೇಶ್ವರಿ ನಡೆಯೋಕ್ಕಿಂತ ಮುಂಚೆ ಬಂಡಿಕಾಳಮ್ಮನ ಕರಗ ನಡೆಯುತ್ತೆ. ಅದು ಒಂದು ವಾರಕ್ಕಿಂತ ಮುಂಚೆ, ಅಂದರೆ ಒಂದು ವಾರ ಫುಲ್ಲು 8 ದಿನಕ್ಕಿಂತ ಮುಂಚೆ ಕರಗ ನಡೆಯೋದಕ್ಕೆ ಹಸಿ ಕರಗ ಆಗುತ್ತೆ. ಆಗಿಂದನೇ ಹಬ್ಬದ ವಾತಾವರಣ ಇರುತ್ತೆ. ಅದು ಹಸಿ ಕರಗ ಆಗಿ ಒಂದು ವಾರಕ್ಕೆ ಕರಗ ನಡೆಯೋದು. ಹಂಗಾಗಿ 15 ಡೇಸಿಂದನೇ ಹಬ್ಬದ ವಾತಾವರಣ ಇದೆ ಅಂತಲೇ ಹೇಳ್ಬೋದು ರಾಮನಗರದಲ್ಲಿ. ಬಟ್ ನಾವೆಲ್ಲ ಚಾಮುಂಡೇಶ್ವರಿದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದ್ರಿಂದ ಬಂಡಿಕಾಳಮ್ಮನಿಗೂ ಕೂಡ ಅವತ್ತೇ ನಾವು ತೆಂಬಿಟ್ಟಿನ ಆರತಿ ಎಲ್ಲ ಮಾಡೋದ್ರಿಂದ ನಾನು ಈ ಭಾನುವಾರ ಕ್ಲೀನ್ ಮಾಡ್ಕೋತಾ ಇದ್ದೆ. ಈ ಮಂಗಳವಾರ ಫುಲ್ ಗ್ರ್ಯಾಂಡು ಮತ್ತು ಲಾಸ್ಟ್ ಕರಗ ಅಂತಲೇ ಹೇಳ್ಬೋದು. ಅವತ್ತು ತುಂಬ ಕರಗಗಳು ನಡೆಯುತ್ತೆ. ಚಾಮುಂಡೇಶ್ವರಿ ಕರಗದ ದಿನ ಬಿಸಿಲು ಮಾರಮ್ಮ ಇರ್ಬೋದು, ಆದಿಶಕ್ತಿ ಮತ್ತು ಈ ಬಂಡಿಕಾಳಮ್ಮನ ಮುಗ್ದೋಗಿರುತ್ತೆ. ಚಾಮುಂಡೇಶ್ವರಿ ಜೊತೆಗೆ ಈ ಎಲ್ಲ ಕರಗಗಳು ಆಗುತ್ತೆ, ಒಂದು 4-5 ಕರಗ. ಅವತ್ತು ಸ್ವಲ್ಪ ಜೋರಾಗೇ ಇರುತ್ತೆ ರಾಮನಗರದಲ್ಲಿ ಹಬ್ಬ. ಒಂದು ಮಿನಿ ದಸರಾ ನಡೆದಂಗೆ ಇರುತ್ತೆ ರಾಮನಗರದಲ್ಲಿ. ಅದು ನೋಡೋಕ್ಕೆ ಒಂದು ಖುಷಿ. ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಹಬ್ಬದ ದಿನ. ಈಗ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಈಗ ತೆಂಬಿಟ್ಟು ಮಾಡಬೇಕಲ್ವ, ಹಾಗಾಗಿ ತೆಂಬಿಟ್ಟಿಗೆ ಸ್ನಾನ ಎಲ್ಲ ಮಾಡಿಕೊಂಡು ಅಕ್ಕಿ ಹುರಿತಾ ಇದೆ. ಇದು ನಮ್ಮಮ್ಮ ಮಾಡ್ತಾ ಇದ್ದಾರೆ, ನಾನಲ್ಲ. ನಮ್ಮಮ್ಮನಿಗೆ ಬರೋದು, ನನಗೆ ಅಷ್ಟು ಗೊತ್ತಾಗಲ್ಲ ತೆಂಬಿಟ್ಟೆಲ್ಲ ಮಾಡೋದಕ್ಕೆ. ಅದು ನೀಟಾಗಿ ಒಂದು ಹದವಾಗೆ ಹುರಿಬೇಕು ತೆಂಬಿಟ್ಟಿಗೆ ಅಂತ ಹೇಳ್ಬಿಟ್ಟು ಅವರೇ ಹುರಿತಾ ಇದ್ರು. ಹಾಗಾಗಿ ಇಲ್ಲಿ ಅವರು ಅಕ್ಕಿನ ಹುರಿದು ತೆಂಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಉರಿತಾ ಇದ್ದಾರೆ ನೋಡಿ, ಒಂದು ಹದವಾಗೆ ಉರಿಬೇಕು ಅಂತ ಹೇಳ್ಬಿಟ್ಟು ಉರಿತಾ ಇದ್ರು ನೋಡಿ. ಈ ಥರ ಕೆಂಪಾಗಬೇಕು, ಸುಮ್ಮನೆ ಮೀಡಿಯಮ್ ಆಗಿ ಹುರಿದು ಹಾಕ್ಬಾರ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಅವರೇ ಉರಿತಾ ಇದ್ರು. ಈಗ ಅಕ್ಕಿ ಎಲ್ಲ ಹುರಿದಾದ್ಮೇಲೆ ಧನಿಯಾನು ಹುರ್ಕೋತಾ ಇದ್ರು. ಧನಿಯಾ ಪುಡಿನೂ ಖಾಲಿ ಆಗೋಗಿತ್ತು ಅಂತ ಹೇಳ್ಬಿಟ್ಟು, ಈಗ ಹಬ್ಬಕ್ಕೆಲ್ಲ ಮಾಡಬೇಕಲ್ವ ಸ್ಪೆಷಲ್ ನಾನ್ ವೆಜ್ ಎಲ್ಲ, ಅದಕ್ಕೆ ಧನಿಯಾ ಪೌಡ್ರೂ ಬೇಕಲ್ವ. ಹಂಗಾಗಿ ಧನಿಯಾನು ಕೂಡ ಇಲ್ಲಿ ಹುರಿತಾ ಇದ್ರು. ಹೋಗಿ ಮಿಷಿನ್ಗೆ ಹಾಕ್ಸ್ಕೊಬನ್ನಿ ಅಂತ ಹೇಳ್ಬಿಟ್ಟು ಅವರು ಹುರಿಯೋ ಕೆಲಸ ಎಲ್ಲ ಅವ್ರು ಮಾಡ್ಕೋತಾ ಇದ್ರು. ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಈಗ ಧನಿಯಾ ಎಲ್ಲ ಹುರಿದಾದ್ಮೇಲೆ ನಾನು ಹೋಗಿ ಬೀಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ವ. ಹಬ್ಬ ಹತ್ರ ಮಾಡ್ಕೊಂಡು ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬ ದಿನದಿಂದ ಏನು ಕ್ಲೀನ್ ಮಾಡಲಿಲ್ಲ. ಈ ಭಾನುವಾರ ಶನಿವಾರದಿಂದ ಕ್ಲೀನ್ ಮಾಡ್ಕೋತಾ ಬಂದೆ. ಇದು ಭಾನುವಾರ ನೈಟು ಸ್ವಲ್ಪ ಬೀಸ್ಕೊಂಡೆಲ್ಲ ಬರೋಣ ಅಂದ್ಬಿಟ್ಟು ಧನಿಯಾ ಎಲ್ಲ ಹುರ್ಕೊಡ್ತಾ ಇದ್ರು ಅಮ್ಮ. ನಾನು ಬೇರೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ. ಈಗ ಧನಿಯಾನು ಅವರು ಹುರ್ಕೊಟ್ರು. ಇವಾಗ ಧನಿಯಾ ಬೀಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಡಲೆಕಾಳು ಹಾಕಬೇಕು ಅಂತ ಹೇಳ್ಬಿಟ್ಟು ಕಡಲೆಕಾಳನ್ನು ಹುರ್ಕೊಡ್ತಾ ಇದ್ದಾರೆ. ಬರೀ ಧನಿಯಾ ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 1 kg ಧನಿಯಾಗೆ ಇಲ್ಲಿ 1 ಗ್ಲಾಸ್ ಅಷ್ಟು, ಅಂದರೆ 1 ಪಾವಷ್ಟು ಕಡಲೆಕಾಳನ್ನ ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಅರಿಶಿನ ಕರಿಬೇವೆಲ್ಲ ಹಾಕ್ತಾ ಇದ್ದಾರೆ ನಮ್ಮಮ್ಮ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಅಂತ. ಇಲ್ಲಿ ಕಡಲೆಕಾಳನ್ನ ಹುರಿತಾ ಇದ್ದಾರೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಅರಿಶಿನದ ಕೊಂಬನ್ನು ಹುರ್ಕೊಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಕುಟ್ಟಿ ಹಾಕೋಬೇಕು ನಾವು ಧನಿಯಾಗೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದಾರೆ. ಕರಿಬೇವಿನ ಸೊಪ್ಪು, ಅರಿಶಿನ, ಕಡಲೆಕಾಳು ಇಷ್ಟನ್ನು ಹಾಕಿ 1 kgಗೆ ಇದು ಹಾಕ್ತಾ ಇರೋದು. ಹಾಕಿ ಬೀಸ್ಕೊಂಡು ಬರಬೇಕು. ಇಲ್ಲೇ ದೇವಸ್ಥಾನದ ಹತ್ರನೇ ಇರೋದು ರಾಗಿ ಮಿಷಿನು, ನಾನು ಅಲ್ಲೇ ಹೋಗಿದ್ದೆ ನೋಡಿ ವಿಡಿಯೋ ಮಾಡಿಕೊಂಡು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ 1 ವಾರದಿಂದ ಇದೇ ಅಲಂಕಾರದಲ್ಲಿದೆ.
ಇನ್ನು ಪ್ರೋಗ್ರಾಮ್ ಎಲ್ಲ ಇರೋದು ಮಂಗಳವಾರ, ಇದು ಭಾನುವಾರನೇ. ಇದು ಆಗಲೇ 4 ಡೇಸ್ ಆಯಿತು ಈ ಥರ ಎಲ್ಲ ಅಲಂಕಾರ ಮಾಡಿ. ತುಂಬಾ ಚೆನ್ನಾಗಿತ್ತು. ಎಲ್ಲೆಲ್ಲೂ ಬರೀ ಲೈಟಿಂಗ್ಗೆ. ರಾಮನಗರ ನೋಡೋಕ್ಕೆ ಒಂದು ಖುಷಿ ಆಯ್ತಾಯಿತ್ತು. ನಾನು ಹೋಗಿ ಬೀಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರಿಂದ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಜನರು ಕೂಡ ಪರ್ಚೇಸ್ ಮಾಡೋದಕ್ಕೆ, ಮಕ್ಕಳನ್ನೆಲ್ಲ ಆಟ ಆಡ್ಸೋದಕ್ಕೆ ಎಲ್ಲ ಓಡಾಡೋಕ್ಕೆ ಕಷ್ಟ ಆಯ್ತಾಯಿತ್ತು ಫೀಲ್ಡಲ್ಲಿ. ಇದು ಪ್ರೋಗ್ರಾಮ್ ನಡೆಯೋಕ್ಕೆ ಅಂತ ಇಲ್ಲಿ ಫೀಲ್ಡಲ್ಲಿ ಈ ಥರ ಫುಲ್ಲು ಲೈಟ್ ಡೆಕೋರೇಷನ್ ಮಾಡಿರ್ತಾರೆ. ಮಂಗಳವಾರ ಅಂತೂ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ರೋಡಲ್ಲಿ ನಾವು ನಿಂತ್ಕೊಂಡ್ರೆ ಸಾಕು ಅವರೇ ಕರ್ಕೊಂಡು ಹೋಗ್ತಾ ಇರ್ತಾರೆ, ಆ ಥರ ಜನ ಇರ್ತಾರೆ. ರೋಡು ಕಾಣಿಸ್ತಾ ಇರಲ್ಲ, ನಾವು ನಡ್ಕೊಂಡು ಹೋಗ್ಬೇಕು ಅಂದರೆ ಸ್ವಲ್ಪ ಭಯನೇ ಇರುತ್ತೆ ಅಂತ. ಆ ಥರ ರಶಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಕಷ್ಟನೇ. ಇದು ನೋಡಿ ದೇವಸ್ಥಾನದ ರೋಡು. ಇದು ದೇವಸ್ಥಾನದ ರೋಡಲ್ಲಿ ನೋಡಿ, ಇದು ಫುಲ್ಲು ಲೈಟ್ ಡೆಕೋರೇಷನ್ ಆಗ್ತಾ ಮಾಡಿದ್ದಾರೆ. ಫಸ್ಟು ತೋರಿಸಿದ್ದು ಫೀಲ್ಡು, ಅದು ಬಂದು ಪ್ರೋಗ್ರಾಮ್ಗಳು ನಡೆಯುತ್ತೆ ಮಂಗಳವಾರ, ಈ ಆರ್ಕೆಸ್ಟ್ರಾ ಎಲ್ಲ ಆ ಥರ. ಇದು ದೇವಸ್ಥಾನ. ಇನ್ನೂ ಏನು ಡೆಕೋರೇಷನ್ ಆಗಿಲ್ಲ, ಇದು ಭಾನುವಾರ ಆಗಿರೋದ್ರಿಂದ ಬರೀ ಲೈಟು. ಈಗ ಬೀಸ್ಕೊಂಡು ಮನೆಗೆ ಬಂದ್ವಿ, ಹಂಗೆ ಒಂದು ವೀಡಿಯೋನು ಮಾಡಿಕೊಂಡು ಧನಿಯಾ ಪುಡಿ ಮತ್ತು ತೆಂಬಿಟ್ಟಿಗೆ ಅಕ್ಕಿನ ಬೀಸಿಸ್ಕೊಂಡು ತಗೊಂಡು ಬಂದೆ. ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಡೈರೆಕ್ಟ್ ಹಂಗೆ ಬಾಕ್ಸ್ಗೆ ಹಾಕ್ಬಾರ್ದು ಅಂತ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀವಿ. ಸ್ವಲ್ಪ ಬಿಸಿ ಎಲ್ಲ ಆಗಲಿ, ಆಮೇಲೆ ಜಲ್ದಿ ಮಾಡಿ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದೇನು ತೆಂಬಿಟ್ಟಿಗೆ ಜಲ್ದಿ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಇದು ಸೋಮವಾರ ಬೆಳಗ್ಗೆ ನಾನು 2 ಮಿಕ್ಸ್ ಮಾಡಿ ಹಾಕಿದ್ದೀನಿ, ಭಾನುವಾರ ಮತ್ತು ಸೋಮವಾರದ್ದು. ಭಾನುವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸೋಮವಾರ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ನಾಳೆ ಮಂಗಳವಾರ ಕರ್ಗ ಅಲ್ವಾ ಅಂತ ಹೇಳ್ಬಿಟ್ಟು ಇದು ಸೋಮವಾರ ಬೆಳಗ್ಗೆ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ತೊಳೆದಾಯ್ತು. ಈಗ ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಫೋಟೋಗೆಲ್ಲ ಅರಿಶಿನ ಕುಂಕುಮ ಅದೆಲ್ಲ ಇಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಯಾಕೆಂದರೆ ಇವತ್ತು ನೈಟೇ ನಾವು ಹೋಗೋದು ದೇವಸ್ಥಾನಕ್ಕೆ ನೈಟೇ ಹೋಗಿ ಸೋಮವಾರ ಆರತಿನ ಮಾಡ್ಕೊಂಡು ಬರ್ತೀವಿ. ಯಾಕಂದರೆ ಮಂಗಳವಾರ ತುಂಬಾ ರಶ್ಶು. 1 ಕಿಲೋಮೀಟ್ರ್ ದೂರ ನಿಂತ್ಕೊಂಡ್ರು, ಗಂಟೆಗಟ್ಟಲೆ ನಿಂತ್ಕೊಂಡ್ರು ಮುಗಿಯೋದೇ ಇಲ್ಲ. ಯಾಕೆಂದರೆ ಸುತ್ತಮುತ್ತ ಊರುಗಳಿಂದೆಲ್ಲ ಬಂದಿರ್ತಾರೆ ದೇವ್ರ ದರ್ಶನ ಮಾಡೋದಕ್ಕೆ. ಹಂಗಾಗಿ ಆ ಟೈಮಲ್ಲಿ ನೆಮ್ಮದಿಯಾಗಿ ಆರತಿನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸೋಮವಾರ ನೈಟೇ ಹೋಗಿ ಆರತಿನ ಮಾಡ್ಕೊಂಡು ಬರ್ತೀವಿ. ಹಂಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಮ್ಮ ತೆಂಬಿಟ್ಟು ಕೂಡ ಮಾಡ್ತಾ ಇದ್ದಾರೆ ಇವಾಗ. ಇದು ಅಕ್ಕಿ ಹುರಿದಿರೋ ಹಿಟ್ಟು ತೆಂಬಿಟ್ಟಿಗೆ. ಇದನ್ನ ಕೆಂಪಾಗಿ ಹುರಿದಿರೋದನ್ನ ತೋರಿಸಿದೀವಿ, ಅದ್ರಲ್ಲಿ ನೋಡ್ಕೊಂಡು ಹುರ್ಕೋಬಹುದು. ಈ ತರ ಕೆಂಪುಗೆ ಒಂದು ಅಕ್ಕಿನೂ ಬಿಳಿ ತರ ಇರಬಾರ್ದು, ಎಲ್ಲ ಕೆಂಪಾದ ತಕ್ಷಣ ತೆಗೆದ್ಬಿಟ್ಟು ಈ ತರ ಪೌಡರ್ ಮಾಡ್ಕೋಬೇಕು. ಮಿಷಿನ್ಗೆ ಚಿರೋಟಿ ರವೆ ತರ ಇದನ್ನ ಮಿಷಿನ್ಗೆ ಹಾಕ್ಸ್ಕೊಬರ್ಬೇಕು. ಆಮೇಲೆ ಇದನ್ನ ಇಲ್ಲಿ ಸುರ್ಕೋತಾ ಇದ್ದೀನಿ, ಒಂದೊಂದೇ ಎಲ್ಲಾ ವಸ್ತುನು ಹಾಕೋತಾ ಇದ್ದೀನಿ ತಂಬಿಟ್ಟು ಕಲ್ಸಕ್ಕೆ. ಇದು ಅಕ್ಕಿ ಹಿಟ್ಟು ಚಿರೋಟಿ ರವೆ ತರ ಬೀಸ್ಕೊ ಬಂದಿದೀವಿ. ಇದಾದ್ಮೇಲೆ ಕಡಲೆಕಾಯಿ ಬೀಜ. ನಾವು 2 kg ಅಕ್ಕಿಗೆ 1.5 kg ಕಡಲೆಕಾಯಿ ಬೀಜ ಹಾಕಿದೀವಿ. ಇದನ್ನ ನಾವು ಮಿಕ್ಸಿನಲ್ಲಿ ದಪ್ಪ ಸುಮ್ನೆ ಜರ್ರ ಅನ್ನಿಸ್ಕೋಬೇಕಷ್ಟೇ. ಈ ತರ ಕಾಳಿದೆ ನೋಡಿ, ಈ ತರ ಕಾಳು ಇರೋ ತರ ಮಿಕ್ಸಿನಲ್ಲಿ 1 ಸೆಕೆಂಡ್ ಅಷ್ಟೇ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಹಾಕ್ತಾ ಇದೀನಿ ನೋಡಿ. ತುಂಬಾ ನುಣುಗು ಇರಬಾರ್ದು, ತುಂಬಾ ದಪ್ಪ ತರಾನೇ ಇರ್ಬೇಕು ಕಡಲೆಕಾಯಿ ಬೀಜ. ಇದು ಬಾಯಿಗೆ ಸಿಗೋ ತರ ಇರ್ಬೇಕು. ಟೇಸ್ಟ್ ಚೆನ್ನಾಗಿರ್ತದೆ ಅಂತ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇದು ಬಿಳಿ ಎಳ್ಳು, ಅದನ್ನ ಒಂದೇ ಸಮವಾಗಿ ಕೆಂಪಾಗೋವರೆಗೂ ಅದು ಚಟ್ಪಟ್ ಅನ್ಬೇಕು, ಅಲ್ಲಿವರೆಗೂ ಹುರ್ಕೊಂಡು ಆಮೇಲೆ ಇದನ್ನ ಹಾಕೋತಾ ಇದ್ದೀನಿ ನೋಡಿ. ಮತ್ತೆ ಹುರ್ಗಡ್ಲೆನ ಅರ್ಧ kg ತಗೊಂಡಿದ್ವಿ. ಇದನ್ನ ಫುಲ್ ಪೌಡರ್ ಮಾಡ್ಕೋಬೇಕು ಮಿಕ್ಸಿಗೆ. ನಾವು ಅಕ್ಕಿಗೆ ಏನನ್ನು ಹಾಕಿ ಬೀಸೋದಿಲ್ಲ, ಎಲ್ಲ ಮಿಕ್ಸಿನಲ್ಲಿ ಮಾಡ್ಕೋತೀವಿ. ಅಕ್ಕಿ ಒಂದೇ ಬೀಸ್ಕೊಬರೋದು.
ಈ ಕಡಲೆ ಹಿಟ್ಟು ಕೆಲವರು ಅಕ್ಕಿ ಜೊತೆಗೆ ಹಾಕಿ ಬೀಸ್ಕೋತಾರೆ ಉರ್ಗಡ್ಲೆನ. ಆದ್ರೆ ನಾವು ಎಲ್ಲ ಮಿಕ್ಸಿಲೇ ಮಾಡ್ಕೊಂಡಿರೋದು. ಮತ್ತೆ ಇದು ಕೊಬ್ಬರಿ ಒಂದ್ 5-6 ಕೊಬ್ಬರಿ 6-7 ಕೊಬ್ಬರಿ ಇತ್ತು. ಇದನ್ನ ಪುಡಿ ಮಾಡ್ಕೊಂಡಿದೀವಿ. ತುರ್ಕೋಬಹುದು, ಇಲ್ಲಾಂದ್ರೆ ಕಟ್ ಮಾಡಿ ಮಿಕ್ಸಿಗೆ ಹಾಕೋಬಹುದು. ತುರ್ಬಿಟ್ಟಾದ್ರೂ ಹಾಕೋಬಹುದು, ಮಿಕ್ಸಿಗೆ ಪೌಡರ್ ಆದ್ರೂ ಮಾಡಿ ಹಾಕೋಬಹುದು. ಇಷ್ಟು ಪೌಡರ್ ಮಾಡಿದೀವಿ. ಇದನ್ನ ಹಾಕೋತಾ ಇದೀವಿ ತಂಬಿಟ್ಟಿಗೆ. ಇಷ್ಟೆಲ್ಲ ಹಾಕಿದ್ರೇನೆ ತಂಬಿಟ್ಟು ತುಂಬಾ ಟೇಸ್ಟಿಯಾಗಿ ಬರೋದು. ಆದ್ರೆ ಸುಮ್ನೆ ಸ್ವಲ್ಪ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಇದು ಏಲಕ್ಕಿ ಪೌಡರ್ನು ಮಾಡ್ಕೊಂಡಿದೀವಿ. ಇಷ್ಟಕ್ಕೆ ಒಂದು 30 ಏಲಕ್ಕಿ. ಈಗ ಅಕ್ಕಿ ಎಷ್ಟು ನೀನ್ ತಗೊಂಡಿರೋದು? ಅಕ್ಕಿ 2 kg, ಮತ್ತೆ ಉರ್ಗಡ್ಲೆ ಅರ್ಧ kg, ಕಡಲೆಕಾಯಿ ಬೀಜ 1.5 kg, ಎಳ್ಳು 1/4 kg. ಇದು ಒಂದು ಏಲಕ್ಕಿ ಒಂದು 20-25 ಏಲಕ್ಕಿ ಇದೆ. ಇದನ್ನ ಪೌಡರ್ ಮಾಡ್ಕೊಂಡು ಇದಕ್ಕೆ ಹಾಕೋತಾ ಇದ್ವಿ. ಮತ್ತೆ ಇದಕ್ಕೆ ಸೋಂಪು ಕಾಳು ಮತ್ತೆ ಗಸಗಸೆ ಎಲ್ಲ ಹಾಕೋಬಹುದು. ಟೇಸ್ಟ್ ಇಲ್ಲಿ ನೋಡಿರ್ಬೋದು, ಅಮ್ಮ ಹೇಳಿದಾರೆ ತೆಂಬಿಟ್ಟಿಗೆ ಏನೆಲ್ಲ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ತೆಂಬಿಟ್ಟು ಆರತಿಗೆ ಹೆಂಗ್ ಬೇಕೋ ಆ ಶೇಪಲ್ಲಿ ಕಟ್ತಾ ಇದ್ರು. ನಾನು ಬೇರೆ ಬೇರೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೋ. ಇದೆಲ್ಲ ಮಾಡಿ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಸಂಜೆ ಒಂದು 8-9 ಗಂಟೆಗೆ ಹೋದ್ರೆ ಆರತಿನ ಮಾಡ್ಕೊಬರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಈಗ ದೇವ್ರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋತಾ ಇದ್ವಿ. ಮಿಕ್ಕಿದೆಲ್ಲ ಆಮೇಲೆ ಮಾಡ್ಕೋಬೋದು, ಮನೆಗೆ ಏನು ಬೇಕೋ ಅದನ್ನ ಅಂತ ಹೇಳ್ಬಿಟ್ಟು 6 ಆರತಿಗೆ ಬೇಕಾಗಿರೋದನ್ನ ಮಾಡ್ಕೊಂಡಿದ್ದೀವಿ ಇಲ್ಲಿ ತಿಂಬಿಟ್ಟು.